The question is Shuddhatman and Jivatman are different or same? Jivatman is when karmic load is there, karma, bound by karma, vasana. Vasana, single vasana is there, still it is Jivatman. When all vasanas die away, vasana kshaya is over, he understands, I am Brahman. ಜೀವಾತ್ಮ ಅಂದರೆ ಕರ್ಮದ ಬಂಧನ ಇರೋವಂಥದ್ದು. ಶುದ್ಧಾತ್ಮ ಅಂದರೆ ಇಟ್ ಈಸ್ ಮುಕ್ತ, ಆಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್. ಸರ್ವವ್ಯಾಪಿ, ಸರ್ವ ಅಂತರ್ಯಾಮಿ. ನಾನು ನನ್ನ ದೇಹಭಾವ ಎಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಪಾರು ಮಾಡ್ಕೊಂಡು ಹೊರಟೋದ್ರೆ ನನ್ನ ನಿಜವಾದ ಅಸ್ತಿತ್ವವನ್ನು ನೋಡಿದ್ರೆ ಐ ಸಿ ಮೈಸೆಲ್ಫ್ ಎವ್ರಿವೇರ್. ನಾನು ಸರ್ವವ್ಯಾಪಿಯಾಗಿದ್ದೀನಿ. ನಾನು ಏನೇನು ಬಯಸ್ತಾ ಇದನ್ನೋ ಅದನ್ನೆಲ್ಲ ವ್ಯಾಪ್ತವಾಗಿದ್ದೀನಿ. ವಿತೌಟ್ ಮೀ ನಥಿಂಗ್ ಈಸ್ ದೇರ್. ಐ ಆಮ್ ವಿತ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿ. ಐ ಆಮ್ ದಿ ಆತ್ಮನ್ ಆಫ್ ದಿ ಆತ್ಮನ್ ಆ್ಯಸ್ ಇಫ್ ಜೀವಾತ್ಮನ್. ಸೊ ಅಷ್ಟೊಂದು ಟೋಟಲ್ ಫ್ರೀಡಮ್ ಫ್ರಮ್ ನೇಚರ್, ಪ್ರಕೃತಿಯಿಂದ ಸಂಪೂರ್ಣವಾಗಿ ಮುಕ್ತ ಜೀವ. ಅದು ಮುಕ್ತಿ ಪ್ರಾಪ್ತ ಮಾಡಿದ್ಮೇಲೂ ಈಸ್ ಅಂಡರ್ ದಿ ವಿತಿನ್ ದಿ ಜುರಿಸ್ಡಿಕ್ಷನ್ ಆಫ್ ನೇಚರ್. ಪ್ರಕೃತಿಯ ಅಂತರ್ಗತವಾಗಿ ಇರ್ತಾನೆ. ಆಮೇಲೆ ಪ್ರಕೃತಿ ಅವನು ಮತ್ತೆ ಕೆಲಸ ಮಾಡಿಸ್ಕೋಬೋದು, ಬಂಧನದಲ್ಲಿ ಹಾಕ್ಬೋದು, ವಿವೇಕಾನಂದರಿಗೆ ಆಗ್ದಂಗೆ. ಅಥವಾ ಅದಕ್ಕೋಸ್ಕರನೇ ಇಟ್ಟಿರ್ಬೋದು ಈಶ್ವರ ಕೋಟಿಯಾಗಿ, ನಿತ್ಯ ಸಿದ್ಧರಾಗಿ. ಇರಪ್ಪ, ಎಲ್ಲೋಗ್ತೀಯ, ಯಾಕೆ ಎಲ್ಲೋಡೋಗ್ತೀಯ, ಕರ್ಗೋಗ್ತೀಯ ಅಷ್ಟೇ ಬ್ರಹ್ಮದಲ್ಲಿ. ಈವನ್ ಅದರ್ವೈಸ್ ನಿನಗೆ ಬ್ರಹ್ಮತ್ವವನ್ನು ಕೊಟ್ಟಿದೆ. ಯು ಆರ್ ನಾಟ್ ಬೌಂಡ್ ಬೈ ಎನಿಥಿಂಗ್. ಯಾವ ಬಂಧನಕ್ಕೂ ನೀವು ಒಳಗಾಗಿಲ್ಲ. ಪ್ರಕೃತಿ ಕರ್ಮದ ಬಂಧನವೂ ಇಲ್ಲ, ಯಾವ ಬಂಧನವೂ ಇಲ್ಲ. ಸೊ ಯಾವ ಎಂದಿನವರೆಗೂ, ಯಾವತ್ತಿನವರೆಗೂ, ಯಾವ ಸಮಯದವರೆಗೂ, ಯಾವ ಕ್ಷಣದವರೆಗೂ ಅವನು ಕರ್ಮಾಧೀನವಾಗಿರ್ತಾನೋ ಅವನು ಜೀವಾತ್ಮ ಅಂತಲೇ ಹೇಳೋದು. ಇಹಲೋಕ ಪರಲೋಕಗಾಮಿ ಜೀವಾತ್ಮ. ವೆನ್ ಹಿ ರಿಯಲೈಸಸ್ ಹಿಸ್ ಸೆಲ್ಫ್, ಹಿ ಈಸ್ ಫ್ರೀ. ಫಸ್ಟ್ ಎಲ್ಲದಕ್ಕೂ ಮಿಗಿಲಾಗಿ ಫಸ್ಟು ಅದು ಶುದ್ಧ ಚೈತನ್ಯದಿಂದ ಸಪ್ರೇಟ್ ಆಗುತ್ತೆ. ಶಕ್ತಿ ರೂಪವನ್ನು, ವಿಶ್ವ ಶಕ್ತಿ ರೂಪವನ್ನು ತಾಳಿ ಶುದ್ಧ ಚೈತನ್ಯ ಸಾಗರದಲ್ಲಿ, ಸಚ್ಚಿದಾನಂದ ಸಾಗರದಲ್ಲಿ ಒಂದಾಗ್ಬಿಡ್ತಾಳೆ. ವಿಶ್ವವೇ ಒಂದಾಗ್ಬಿಡುತ್ತೆ. ವಿಶ್ವದ ದ್ವೈತ ಅಸ್ತಿತ್ವವೇ ಇರಲ್ಲ. ಶಕ್ತಿ ರೂಪ ತಾಳ್ಬಿಡುತ್ತೆ. ಶಕ್ತಿನೇ ಮತ್ತೆ ಪ್ರೆಸಿಪಿಟೇಟ್ ಆಗಿ ಯೂನಿವರ್ಸ್ ಆಗೋದು. ಆ ಶಕ್ತಿ ರೂಪ ಮತ್ತೆ ಶಕ್ತಿ ರೂಪ ತಾಳಿ ಮತ್ತೆ ಬಿಂದು ಆಗಿ ಎಕ್ಸ್ಪ್ಯಾಂಡ್ ಆಗ್ತಾಳೆ ಶುದ್ಧ ಚೈತನ್ಯದಲ್ಲಿ. ಚೈತನ್ಯ ರೂಪದಲ್ಲಿ, ಚೈತನ್ಯದಲ್ಲಿ ವೇವ್ ಬರ್ತಾ ಇರುತ್ತೆ, ಎಕ್ಸ್ಪ್ಯಾಂಡ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ನೀರಲ್ಲಿ ಹೋದಂಗೆ, ನದಿ ನೀರು ಸಮುದ್ರಕ್ಕೆ ಹೋದಂಗೆ. ನೀರಲ್ಲೇ ಹೋಗ್ತಾ ಇದೆ, ಬಟ್ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ ನೋಡಿ. ಆ ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಹಂಗೇ ಶಾಂತವಾಗಿಬಿಡ್ತಾಳೆ. ದ್ವೈತವಿರಲ್ಲ. ಯಾವ ರೂಪದಲ್ಲಿದ್ದಾಳೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಅರ್ಧ ಮಾತ್ರ ಸ್ಥಿತಾನಿತ್ಯ ಅಂತ ಹೇಳೋದು. ಅವಳಿದ್ದಾಳೆ, ಬಟ್ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಇರೋಕ್ಕಾಗತ್ತಾ? ಅದ್ರ ಸಕ್ಕರೆ ಕರಗೋದ್ಮೇಲೆ ಸಕ್ಕರೆ ಅಸ್ತಿತ್ವವಿದೆ, ನೀರಲ್ಲಿ ಕರಗೋದ್ಮೇಲೆ ಕಾಣಲ್ಲ. ಬಟ್ ಅದು ಬಾಯಿಗೆ ಒಂದು ತೊಟ್ಟು ಹಾಕ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಅದರ ಅಸ್ತಿತ್ವ ಎಲ್ಲಿದೆ, ಹೇಗಿದೆ ಅಂತ ಇದು ಬಾಯಿಗೆ ಹಾಕ್ಕೊಂಡ್ರೂ ಗೊತ್ತಾಗಲ್ಲ, ಮನಸ್ಸಿಗೆ ಹಾಕ್ಕೊಂಡ್ರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಆಮೇಲೆ ಬರ್ತಾರಲ್ವ ಅವರು ಸೃಷ್ಟಿ, ಅವ್ರಿಗೂ ಗೊತ್ತಿಲ್ಲ ಪಾಪ ಅವ್ರು ಹೇಗಿರ್ತಾಳೆ ಆವಾಗ ಅಂತ. ಸೊ ಟೇಕ್ ಇಟ್ ಅರ್ಧ ಮಾತ್ರ. 3.5 ಮಾತ್ರೆ ಕ್ರಿಯೇಟಿವ್ ಪ್ರೋಸೆಸ್ಸು, 3.5 ಮಾತ್ರೆ. ಸೊ ಆ ಕ್ರಿಯೇಟಿವ್ ಪ್ರೋಸೆಸ್ ಇದು ಫಸ್ಟು ಆ ಸಪ್ರೇಟ್ ಆಗ್ತಾ ಪ್ರೇಮದ ತರಂಗಗಳಾಗಿ ಬಂದು ಆ ಕ್ರಿಯಾಶಕ್ತಿ ಈಸ್ ಕಮಿಂಗ್ ಇನ್ ಟು ಎಕ್ಸಿಸ್ಟೆನ್ಸ್. ಕ್ರಿಯಾಶಕ್ತಿ ಪ್ರಕಟವಾಗ್ತಾ ಇದ್ದಾಳೆ. ಆ ಕ್ರಿಯಾಶಕ್ತಿ ವೇವ್ ಶಕ್ತಿ ಎಕ್ಸ್ಪ್ಯಾಂಡ್ ಆಗ್ತಾ ಅದು ಹೆಚ್ಚಾಗ್ತಾ ವೇವಿ ಆಗೋಕ್ಕೆ ಶುರು ಆಗುತ್ತೆ. ಆ ವೇವಲ್ಲಿ ಇಚ್ಛಾಶಕ್ತಿ, ಇದು ಐ ವಿಲ್ ಬಿಕಮ್ ಮೆನಿ,
ನಾನು ಮತ್ತೆ ವಿಶ್ವರೂಪವನ್ನು ತಾಳ್ತೀನಿ ಅನ್ನೋ ಒಂದು ಭಾವನೆ ಬರುತ್ತೆ. ಇದು ಡಿಸಾಲ್ವ್ ಆಗಬೇಕಾದ್ರೆ ರಾಮಕೃಷ್ಣ ಸಮಾಧಿಗೆ ಹೋಗ್ಬೇಕಾದ್ರೆ ನಾನು ನೀರು ಕುಡಿತೀನಿ ಅಂದ್ಬಿಟ್ಟು ಹೊರಟೋಗ್ತಿದ್ರು. ಬಂದ ತಕ್ಷಣ ನೀರು ಅಂತ ಹೊರಗಡೆ ಬರ್ತಾರೆ. ಆ ಥರ ವಿಶ್ವದ ಅಂತ್ಯಸ್ಥಿತಿ ಗತಿಗಳನ್ನ ಜ್ಞಾನವಾಗಿ ಇಟ್ಕೊಂಡಿರ್ತಾಳೆ. ಮತ್ತು ಹೇಗೆ ಸೃಷ್ಟಿ ಮಾಡಬೇಕು, ಹೇಗೆ ಸ್ಥಿತಿ ಪ್ರಳಯ ಎಲ್ಲ ಜ್ಞಾನ ರೂಪದಲ್ಲೇ ಇರುತ್ತೆ. ಆ ಜ್ಞಾನ ಶಕ್ತಿ ಕರಗಿರ್ತಾಳೆ. ಆ ಜ್ಞಾನ ಶಕ್ತಿ ಎಬ್ಸ್ಕೊಂಬರ್ತಾಳೆ. ಎಬ್ಸ್ಕೊಂಬಂದು ಟೈಮ್ ಆಗಿದ ತಕ್ಷಣ ಮಹಾಕಾಲ ಎದುರಿರುತ್ತೆ ಚೈತನ್ಯ ಇಟ್ಸ್ ಕಾನ್ಷಿಯಸ್ ಕಾಯ್ತಾ ಇರುತ್ತೆ. ಅದು ಈಗೇನು ಸಪ್ರೇಟ್ ಆಗಿ ಇವಾಗ ಇಚ್ಛಾಶಕ್ತಿಯಲ್ಲಿ ಕ್ರಿಯಾಶಕ್ತಿ ಫಸ್ಟ್ ಜ್ಞಾನಶಕ್ತಿ ಹೇಳ್ತಾಳೆ, ಆಮೇಲೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಪವರ್ಫುಲ್ಲಾಗಿ ಬರ್ತಾಳೆ. ಇಚ್ಛಾಶಕ್ತಿ ಹೇಳ್ತಾಳೆ ನಾನು ವಿಶ್ವರೂಪ ತಾಳ್ತೀನಿ, ನಾನು ನೂರಾರು ಜೀವಿಗಳಾಗ್ತೀನಿ ಅಂತ ಭಾವನೆ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಐಡಿಯೇಷನ್. ಒಂದು ಇಚ್ಛಾಶಕ್ತಿಯ ಒಂದು ಇಚ್ಛೆ ಪ್ರಕಟವಾಯಿತು. ಆ ಇಚ್ಛೆ ದ್ವೈತ ಇರೋಂಗಿಲ್ಲ ವಿಶ್ವದಲ್ಲಿ, ಇನ್ನೂ ಜಗತ್ತೇ ಬಂದಿಲ್ಲ. ಆಗ್ತೀನಿ ಅಂತ ಮನಸ್ಸು ಚೈತನ್ಯದಲ್ಲಿ ಬಂತು, ಮನಸ್ಸು ಕೂಡ ಅಲ್ಲ, ಮನಸ್ಸು ಇನ್ನೂ ಸೃಷ್ಟಿನೇ ಆಗಿಲ್ಲ. ಅದು ಚೈತನ್ಯದಲ್ಲಿ ಚಿತ್ಸ್ವರೂಪಳಾಗಿ ಚೈತನ್ಯದಲ್ಲಿ ತನ್ಮಾತ್ರ ಇದ್ದಂಗೆ ಶಿ ಸ್ಟಿಲ್ ತತ್ಮಾತ್ರ, ಶಿ ಸ್ಟಿಲ್ ದ್ಯಾಟ್. ಅಲ್ಲಿ ದ್ವೈತ ಆಗಿರೋಕ್ಕೆ ಸಾಧ್ಯವಿಲ್ಲ. ಸೊ ಅಂತ ಒಂದು ಬಿಂದು ಆಗ್ಬಿಡ್ತಾಳೆ. ಶಿ ಬಿಕಮ್ಸ್ ಬಿಂದುವಾಸಿನಿ. ಅಲ್ಲಿ ಬಿಂದು ಆಗ್ಬಿಟ್ಟು ಶಿ ಸ್ಟಾರ್ಟ್ ಸ್ಪಿನ್ನಿಂಗ್, ತಿರ್ಗಕ್ಕೆ ಶುರು ಮಾಡಿದೆ ಗರ 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 ಅಂತ. ಆ ತಿರುಗಬೇಕಾದ್ರೆ ಅದು ಎಕ್ಸ್ಪ್ಯಾನ್ಷನಲ್ಲಿ ಚೈತನ್ಯ ಹೇಳ್ಕೊಂಡು ಚೈತನ್ಯ ಇಲ್ಲದೆ ಏನು ವಸ್ತು ಆಗಲಿ ಶಕ್ತಿ ಆಗಲಿ ಇರೋಂಗಿಲ್ಲ. ಆ ಚೈತನ್ಯ ಹೇಳ್ಕೊಂಡು ವಿಕಸಿಸ್ತಾಳೆ. ಆಕಾಶ ತಯಾರಾಗ್ತಾ ಇರುತ್ತೆ. ಫಸ್ಟ್ ಫಾರ್ಮೇಷನ್ನು ಆಕಾಶ ವಾಯು ಅಗ್ನಿ ಆಪ ಒಂದೊಂದೇ ತಯಾರಾಗುತ್ತೆ. ಆ ಎಕ್ಸ್ಪ್ಯಾನ್ಷನ್ನಲ್ಲಿ ನಿಮಗೆ ಆಮೇಲೆ ಬಿಂದು ಎಕ್ಸ್ಪ್ಯಾಂಡ್ ಆಗೋಕ್ಕೆ ಶುರು ಆಗಿದ ತಕ್ಷಣ ವಿಶ್ವ ಫಾರ್ಮ್ ಆಗ್ತಾಯಿದೆ. ಫಸ್ಟ್ ಆಕಾಶ ಬರೋದು, ಇನ್ನೂ ಜೀವಗಳು ಬಂದಿಲ್ಲ. ಆಕಾಶ ವಾಯು ಅಗ್ನಿ ಆಪ ಪೃಥ್ವಿ. ಅಲ್ಲಿ ಪ್ರಕೃತಿಯ 3 ಸತ್ವರಜತಮ ಗುಣಗಳು ಈ ರೀತಿಯಲ್ಲಿ ಪ್ರಕಟವಾಗ್ತಾಯಿದೆ. ವಿಶ್ವದಲ್ಲಿ 3 ಇರೋದು. ಒಂದು ಕಾಗ್ನಿಷನ್ನು, ನಾನು ಅರ್ಥ ಮಾಡ್ಕೊಡ್ತೀನಿ. ಜ್ಞಾನೇಂದ್ರಿಯ ಜ್ಞಾನ ಪ್ರಧಾನ. ಆಮೇಲೆ ಮೂಮೆಂಟ್ಸು, ಕ್ರಿಯಾ. ಕಾಗ್ನಿಷನು, ಮೂಮೆಂಟ್ಸು ಆ್ಯಂಡ್ ಮ್ಯಾಟರು, ವಸ್ತು. ಸತ್ವ ರಜ ತಮ. ಸತ್ವ ನಾನು ನೋಡಿಬಿಟ್ಟು ಅರ್ಥ ಮಾಡ್ಕೊತೀನಿ, ಅಲ್ಲಿ ಮಂಗ ಬಂದಿದೆ ಅಂತ. ರಾತ್ರಿ ಅದು ಬರಲ್ಲ, ಬಂದಿದೆ ಅಂತ ಅರ್ಥ ಮಾಡ್ಕೊತೀನಿ. ಇವಾಗ ನೋಡಿದ ತಕ್ಷಣ ನೋಡು ಅಯ್ಯೋ ಅಂತ ಕುಡಿತಾ ಇದ್ದೆ. ದಟ್ ಐ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಕಾಗ್ನಿಷನ್. ಈ ಸತ್ವ ಇದು. ಬುದ್ಧಿ ಮನಸ್ಸು ಜ್ಞಾನೇಂದ್ರಿಯಗಳು ಸತ್ವ. ಪ್ರಾಣಗಳು ಮತ್ತು ಕರ್ಮೇಂದ್ರಿಯ ಕ್ರಿಯೆ ರಜಸ್ಸು. ಉಳಿದಿದ್ದು ತಮಸ್ಸು. ಹೌದು. ರಜೋಭಾವ ತಾಳುತ್ತೆ ವಾಸನೆ ಇದ್ದಾಗ ಮಾತ್ರ. ವಾಸನೆ ಇಲ್ಲದೆ ಇದ್ದಾಗ ಶಾಂತವಾಗಿ ಇರುತ್ತೆ, ಬುದ್ಧಿ ಜೊತೆ ಒಂದಾಗಿರುತ್ತೆ. ಇವಾಗ ಇದೆಲ್ಲ ಫಾರ್ಮ್ ಆದಮೇಲೆ ಜೀವಗಳ ಶರೀರ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಪ್ರಾಣ ಬುದ್ಧಿ ಮನಸ್ಸು ಪಂಚಮಹಾಭೂತಗಳು ಇಷ್ಟು 24 ಕಾಸ್ಮಿಕ್ ಪ್ರಿನ್ಸಿಪಲ್ಸ್ ಪ್ರಕಟವಾದ ಮೇಲೆ ಜೀವದ ಬಾಡಿ ಫಾರ್ಮೇಷನ್. ಅದು ಕರ್ಮಾನುಸಾರ ಎಂಡಿಂಗ್ನಲ್ಲಿ ಹೇಗಿತ್ತೋ ಅದೇ ಜೀವ ಅದೇ ಥರ ಪ್ರಕಟವಾಗುತ್ತೆ. ಹೇಗೆ ಅಲ್ಲಿ ಬಾಡೀಸ್ ಫಾರ್ಮ್ ಆಗುತ್ತೆ.
ಕರ್ಮಾನುಸಾರ ಹೇಗೆ ಎಂಡಿಂಗ್ ಹೇಗಿತ್ತೋ, ನೀವು ಮಲಗಿದಾಗ ಹೇಗಿತ್ತೋ ಹಾಗೇ ವಾಪಸ್ ಬಂದಾಗ ನೋಡ್ತೀರಿ. ಆ ಪ್ರಕಟವಾದ ಮೇಲೆ ಬಾಡೀಸ್ ಎಲ್ಲ ಫಾರ್ಮ್ ಆದಮೇಲೆ ಅದರಲ್ಲಿ ವಿಶ್ವ ಚೈತನ್ಯ ಎಲ್ಲದರೊಳಗಿಂದನೂ ಫ್ಲೋ ಆಗುತ್ತೆ, ವ್ಯಷ್ಟಿ ಚೈತನ್ಯವಾಗಿ ಪ್ರಕಟವಾಗುತ್ತೆ. ಒಂದೊಂದರಲ್ಲಿ ವಿಶ್ವ ಚೈತನ್ಯವೇ ವ್ಯಷ್ಟಿ ಚೈತನ್ಯವಾಗಿ ಪ್ರಕಟವಾಗಿದೆ. ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಮ್ಯಾನಿಫೆಸ್ಟ್ಸ್ ಆ್ಯಸ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಇನ್ ಆ್ಯಂಡ್ ಥ್ರೂ ಬಾಡಿ. ಇವಾಗ ಬಾಡಿ ಜೀವಿಗಳಿಗೆ ಬಂದರು, ಮತ್ತು ಅದೇ ಕರ್ಮಗಳು ಅದೇ ಇದು ಹೇಗಿತ್ತೋ ಸ್ವಭಾವ. ಇವು ಪ್ರಳಯವಾದ ನಮಗೇನು ಗೊತ್ತಾಗಲ್ಲ, ನೋವು ಇರಲ್ಲ, ಏನೂ ಇರಲ್ಲ. ಮತ್ತು ಪ್ರಕಟವಾಗಿ ಎಷ್ಟೋ ಮಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಮತ್ತೆ ಪ್ರಕಟ ಆದ ಮತ್ತೆ ಇದೇನು ಶುರು ಮಾಡ್ತೀವಿ. ಲ್ಯಾಪ್ಟಾಪ್ ಹಿಂಗೆ ಇರುತ್ತೆ, ವಾಪಸ್ಸು ಎಲ್ಲ ನಾವೆಲ್ಲ ಹಿಂಗೆ ಕೂತಿರ್ತೀವಿ. ಸೊ ಇಟ್ ಬಿಗಿನ್ಸ್ ಎಗೇನ್ ವಿತ್ ದ ಸೇಮ್ ಸ್ಟೇಟಸ್ ಆ್ಯಂಡ್ ಸೇಮ್ ವೇ. ಆ ಜೀವಾತ್ಮಗಳೆಲ್ಲ ಅದರ ಸ್ಥಿತಿಗೆ ಬರುತ್ತೆ. ಇವಾಗ ಮಲಗಿದಾಗ ಈ ಶರೀರ ಎಲ್ಲ ಶಕ್ತಿ ಆಗ್ಬಿಡುತ್ತೆ. ಜೀವಾತ್ಮದ್ದು ಚೈತನ್ಯ ಇದೆಯಲ್ಲ, ಜೀವ ಚೈತನ್ಯ ಎಲ್ಲ ವಾಪಸ್ ಈಶ್ವರ ಚೈತನ್ಯ ಮಾತ್ರ ಉಳಿತು. ಶರೀರ ಹೋದ್ಮೇಲೆ ವಿಶ್ವ ಚೈತನ್ಯವೇ ಶರೀರಕ್ಕೆ ವ್ಯಕ್ತಿ ಚೈತನ್ಯವಾಗಿ ತೋರಿಸ್ಕೊತಾ ಇತ್ತು. ಶರೀರ ಹೋಗಿದ ತಕ್ಷಣ ವ್ಯಷ್ಟಿ ಚೈತನ್ಯ ಸಮಷ್ಟಿ ಚೈತನ್ಯವಾಗಿ ಕಾಣ್ತಾ ಇದೆ. ಇದು ಕರಗೋಂಗಿಲ್ಲ, ಯಾಕಂದರೆ ಅದರದ್ದು ಕರ್ಮಗಳು ಬಾಕಿ ಇದೆ. ಆದ್ದರಿಂದ ಇದು ಅನಂತ ಸಚ್ಚಿದಾನಂದ ತೇಲ್ತಾ ಇರುತ್ತೆ. ಇದು ವಿಷ್ಣು ಸ್ಲೀಪಿಂಗ್ ಆನ್ ದಿ ಶೇಷಶಾಹಿ ಅಂತ ತೋರಿಸೋದು ಪುರಾಣದಲ್ಲಿ. ಆ ಶೇಷಶಾಹಿ ಯಾಕೆ ಹೇಳ್ತಾರೆ ಅಂದರೆ, ನಾಗ ಈಸ್ ದಿ ಸ್ಟೇಟ್ ಆಫ್ ಇನ್ವಲ್ಯೂಷನ್. ಪ್ರತಿವೇಶ. ಪ್ರತಿವೇಶ ಮೀನ್ಸ್ ಗೋಯಿಂಗ್ ಬ್ಯಾಕ್ ಟು ದಿ ಕಾಸ್ ಆ್ಯಂಡ್ ಅಗೇನ್ ಮ್ಯಾನಿಫೆಸ್ಟಿಂಗ್. ಪ್ರಾಕಟ್ಯ, ಪ್ರತಿವೇಶ. ಇವಾಗೆಲ್ಲ ವೃಕ್ಷ ಬೀಜ ಆಗೋದು ಪ್ರತಿವೇಶ, ಬೀಜ ವೃಕ್ಷವಾಗೋದು ವಿಕಾಸ. ಸೊ ಅದು ಎವಲ್ಯೂಷನ್ ಆ್ಯಂಡ್ ಇನ್ವಲ್ಯೂಷನ್ ಪ್ರೋಸೆಸ್ಸಲ್ಲಿ ಎಲ್ಲ ಅದಕ್ಕೆ ನಾಗ ಅಂತೀವಿ, ಬೀಜಕ್ಕೆ ನಾಗ ಅಂತೀವಿ. ಎಕ್ಸ್ಪ್ಯಾನ್ಷನ್ ಇಸ್ ಕಾಲ್ಡ್ ನಾದ, ಎವಲ್ಯೂಷನ್. ಈ ನಾದಲೋಕ ನಾಗಲೋಕ ಎರಡು ಆಪೋಸಿಟು. ಸೊ ಇದು ನಾಗದಿಂದ ತೋರಿಸ್ತಾ ಇದೆ ಆಲ್ ಜೀವಾಸ್ ಆರ್ ಇನ್ ಡಿಸಾಲ್ವ್ಡ್ ಸ್ಟೇಟ್. ಎಲ್ಲವೂ ಬೀಜರೂಪ, ಇದು ಬೀಜ, ಇದು ಇದರಿಂದ ಮತ್ತೆ ಉತ್ಪನ್ನ ಆಗುತ್ತೆ ಅಂತ. ಅದ್ರ ಶಕ್ತಿ ಅಲ್ಲಿದೆ, ಚೈತನ್ಯದಲ್ಲಿ ಒಂದಾಗಿದೆ. ಇವಾಗ ಪುನಃ ಸೃಷ್ಟಿ ಆಗುವಾಗ ಸೇಮ್ ಕಣ್ಣು ವಾಸನ ತಗೊಂಡು ಬರುತ್ತೆ ಜೀವ. ಆವಾಗ ಜೀವಾತ್ಮನೇ ಬರುತ್ತೆ ಹೇಳಬೇಕು. ಫಸ್ಟ್ ಯಾವಾಗ ಸ್ಟಾರ್ಟ್ ಆಗಿದೆ ಆವಾಗ ಮಾತ್ರ ಶುದ್ಧಾತ್ಮ. ಶುದ್ಧಾತ್ಮ ಅಂತ ಇರಲ್ಲ ಆ್ಯಕ್ಚುಲಿ. ನಾವು ರಿಯಲೈಸ್ ಮಾಡ್ಕೊಂಡಾಗ ಅದಕ್ಕೆ ಶುದ್ಧಾತ್ಮ ಅಂತೀವಿ. ಒಂದೇ ಒಂದು ಚೈತನ್ಯ, ಒಂದೇ ಒಂದು ಇರೋದು, ಒಂದೇ ಒಂದು ಆತ್ಮ. ಕರ್ಮದಿಂದ ಲಿಮಿಟೆಡ್ ಆದಾಗ ಅದಕ್ಕೆ ಜೀವಾತ್ಮ ಅಂತೀವಿ. ಸ್ಪೇಸ್, ಆಕಾಶ, ಒಂದು ಮಡಿಕೆ ಬಂತು ಅಂದರೆ ಘಟಾಕಾಶವಾಯಿತು, ಅಲ್ಲಿ ಮಠದಲ್ಲಿ ಮಠಾಕಾಶವಾಯಿತು. ಈ ಸ್ಪೇಸ್ ಏನು ಚೇಂಜೇ ಆಗಿಲ್ಲ. ಪಾಟ್ ಎಲ್ಲೋದ್ರೂ ಅದರೊಳಗೆ ಆ ಸ್ಪೇಸ್ ಇದ್ದೇ ಇದೆ, ಅದೇ ಸ್ಪೇಸ್ ಇರಲ್ಲ. ಬಟ್ ಸ್ಪೇಸ್ ಇದ್ದೇ ಇದೆ. ಸ್ಪೇಸ್ ಡಸಂಟ್ ಚೇಂಜ್. ಸ್ಪೇಸ್ ಈಸ್ ಪರ್ವೇಡಿಂಗ್ ದಿ ಪಾಟ್, ಬಟ್ ಸ್ಪೇಸ್ ಈಸ್ ದೇರ್ ಇನ್ಸೈಡ್. ಎನಿವೇರ್ ಯು ಕೀಪ್ ಇಟ್ ಈಸ್ ವಿತ್ ಸ್ಪೇಸ್. ದಿ ಸ್ಪೇಸ್ ಬಿಲಾಂಗ್ಸ್ ಟು ದಿ ಯೂನಿವರ್ಸ್, ರೂಮ್ ಸ್ಪೇಸ್. Pot space is a part of the room space, but without separating it. It's occupying. It's not displacing. ಅದ್ರ ಜಾಗವನ್ನು ಇದು ತಗೋತಾ ಇಲ್ಲ, ಅದ್ರ ಜಾಗವನ್ನು ಆಕ್ಯುಪೈ ಮಾಡ್ಕೊಂಡಿದೆ, ವ್ಯಾಪಿಸ್ಕೊಂಡಿದೆ, ಉಪಯೋಗಿಸ್ಕೊಂಡಿದೆ. ನೀರಲ್ಲಿ ಹಾಕಿದ್ರೆ ನೀರನ್ನು ಆ ಕಡೆ ಈ ಕಡೆ ತಳ್ಳಿಬಿಟ್ಟು ಒಳಗಡೆ ಹೋಗುತ್ತೆ. ಇದು ಸ್ಪೇಸನ್ನು ತಳ್ಳಿಬಿಟ್ಟು ಹೋಗಲ್ಲ. ಆ ಥರ ಆತ್ಮ ಈಸ್ ಆಲ್ ಪರ್ವೇಡಿಂಗ್ ಎವ್ರಿವೇರ್, ಸರ್ವವ್ಯಾಪಿಯಾಗಿರ್ತಾನೆ. ಅದರೊಳಗೆ ಮತ್ತೆ ಶರೀರ ಬಂದ ತಕ್ಷಣ ಅದು ಆಟೋಮೆಟಿಕ್ ಆಗಿದೆ, ವಿಶ್ವಚೈತನ್ಯ ಪ್ರಕಟವಾಗಿದೆ. ಅದು ಎಕ್ಸ್ಪ್ರೆಸ್ ಆಗೋಕ್ಕೆ ಶುರುವಾಗಿದ್ದ ತಕ್ಷಣ ಜೀವಾತ್ಮ ಆಯಿತು.
ಕರ್ಮ ಇರೋದ್ರಿಂದ ಇದು ಶುದ್ಧ ಆತ್ಮನೇ ಅದು. ಬ್ರಹ್ಮಜ್ಞಾನ ಆದಮೇಲೆ ಬ್ರಹ್ಮೈವ ಭವತಿ, ಇಟ್ ಬಿಕಮ್ಸ್ ಬ್ರಹ್ಮನ್ ಇಟ್ ಸೆಲ್ಫ್. ಬ್ರಹ್ಮಜ್ಞ ಬ್ರಹ್ಮೈವ ಭವತಿ. ಓಕೆ ಫಾರ್ ಟುಡೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.